ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾವು ಚಿಕನ್ ಲೇಯರ್ ಬಿರಿಯಾನಿ ಮಾಡ್ತಾ ಇದ್ದೇವೆ. ನೋಡ್ಬೋದು, ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ನು ಒಂದು 3-4 ಸರ್ತಿ ವಾಶ್ ಮಾಡಿ, ಇದು ಈರುಳ್ಳಿ ಹಾಕಿ ವಾಶ್ ಮಾಡಬೇಕು. ಸ್ವಲ್ಪ ಅದು ವಾಸನೆ ಬರುತ್ತಲ್ರಿ ಕೆಲವೊಂದು ಸರ್ತಿ ಚಿಕನ್ನು. ಇದು ವಾಸನೆ ಬರಲಾರ್ದು ಹೋಗಲಿ, ಇದನ್ನು ಚಿಕನ್ ಇದು ಈರುಳ್ಳಿ ಹಾಕಿ ತೊಳಿತೀವಿ. ಈರುಳ್ಳಿ ಹಾಕಿ ತೊಳೆದ್ರೆ ಒಳ್ಳೆಯದು. ಈಗ ನಾನು ಒಂದು 1/4 ಲೀಟ್ರ್ ಮೊಸರು, ಇವು 4 ಮೀಡಿಯಮ್ ಸೈಜ್ದು ಟೊಮೆಟೊ. ನಮಗೆ ಇದು ಬಿರಿಯಾನಿಗೆ ಈಗ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 5 ಏಲಕ್ಕಿ, ಒಂದು ಚಕ್ರ ಮುಗ್ಗು, ಸ್ವಲ್ಪ ಲವಂಗ ಇದ್ದಾವೆ, ಮತ್ತು ಇದು ಬಿರಿಯಾನಿ ಎಲೆ ಒಂದು ಸ್ವಲ್ಪ. ಇಲ್ಲಿ ನೋಡ್ಬೋದು, ಒಂದು 4 ಹಸಿಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ. ಇದು ಅರಿಶಿನ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇದು ಧನಿಯಾ ಪುಡಿ ಇದೆ ರೀ, ಇದು 1.5 ಟೇಬಲ್ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬಿರಿಯಾನಿ ಮಸಾಲ, ಮತ್ತಿದು ಅಚ್ಕಾರದ ಪುಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ತೊಗೊಲ್ಲ, ಒಂದು 5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಮತ್ತು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಜೀರಿಗೆ ತೊಗೊತಿದ್ದೀನಿ. ಮತ್ತು ಇಲ್ಲಿ ನನಗೆ ಲಿಂಬೆಹಣ್ಣು ಬೇಕಾಗುತ್ತೆ, ಇಷ್ಟು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಮೀಡಿಯಮ್ ಸೈಜ್ದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು, ಇದೆಲ್ಲ ಚೆನ್ನಾಗಿ ಕಟ್ ಮಾಡಿಬಿಟ್ಟು ತೊಳೆದಿದ್ದೀನಿ. ಇದು ಇಷ್ಟು ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಬಿರಿಯಾನಿ ಮಾಡೋಕ್ಕೆ. ಇವಾಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಈ ಬಿರಿಯಾನಿ ಒಂಚೂರು ಡಿಫ್ರೆಂಟಾಗಿ ಮತ್ತು ಬಾಣಲೆ ಒಳಗೆ ಫ್ರೈ ಮಾಡಿ ಮತ್ತು ನಾವು ಲೇಯರ್ ಮಾಡೋಕ್ಕೆ ಹಾಕೋದು. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ, ಸ್ಟವ್ ಹಚ್ಚಿ. ಈಗ ನಾವು ಸ್ಟವ್ ಹಚ್ಚಿ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ರೀ. ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳೋದು. ಇದು ಲೇಯರ್ ದಮ್ ಬಿರಿಯಾನಿ ಥರನೇ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನಾವು ಪಾತ್ರೆಯಲ್ಲಿ ಮಾಡೋದು ಮತ್ತು ಇದು ಕಡಾಯಿನಲ್ಲಿ ಮಾಡೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಇವಾಗ ಚೂರು ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಫಸ್ಟ್ ಈರುಳ್ಳಿ ಹಾಕ್ತೀವಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ. ನಾವೀಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಈರುಳ್ಳಿ ನಮ್ಮದು ಮೇನ್ ಅಂತಂದರೆ ಈರುಳ್ಳಿದೇ ಟೇಸ್ಟ್ ಇದಕ್ಕೆ. ಹಾಗಾಗಿ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಈಗ ಅಕ್ಕಿ ತೊಳೆದು ನೆನೆಸ್ಕೊಂಡಿದ್ದೇವೆ ರೀ. ಇದು ಒಂದು 600 ಗ್ರಾಮ್ನಷ್ಟು ಅಕ್ಕಿ ಇದೆ. ಇದನ್ನು ತೊಳೆದುಬಿಟ್ಟು ನೆನೆಸ್ಕೊಂಡಿವಿ. ನಾವು ಇದು ತೊಗೊಲಿಲ್ಲ, ಬಾಸುಮತಿ ರೈಸು. ನಾವು ಇದೇ ಅಕ್ಕಿನಲ್ಲೇ ಚೆನ್ನಾಗಿ ಬರುತ್ತೆ, ಇದರಲ್ಲೇ ಟ್ರೈ ಮಾಡಿದ್ದೆವು, ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾವು ಇದರಲ್ಲೇ ತೋರಿಸ್ತೇವೆ. ಇನ್ನೊಂದು ಸತಿ ಮಾಡಬೇಕಾದ್ರೆ ನಾನು ಬಾಸುಮತಿ ರೈಸ್ನಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಅಕ್ಕಿಯನ್ನು ನೆನೆಸ್ಕೊಂಡಿವಿ, 20 ನಿಮಿಷ ನೆನೆಸ್ಕೋಬೇಕು ಅಕ್ಕಿ. ಅದು ನಮ್ಮದು ಈರುಳ್ಳಿ ಈಗ ಫ್ರೈ ಆಗಿದೆ ಅರ್ಧ. ಇದು ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ನಿಮಗೆ. ನೀವು ಇದು ಚೆನ್ನಾಗಿ ಎಳೆ ಉರಿನಲ್ಲಿಟ್ಟು ಒಂದು ಸ್ವಲ್ಪ ಇದು ಬಾಡಿಸ್ಬೇಕು. ಈ ಟೈಮ್ನಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ರೀ. ಒಂದು 5 ಟೀ ಸ್ಪೂನ್ ಹಾಕ್ತೀವಿ. ಟೀ ಸ್ಪೂನು ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತುಂಬ ಈಸಿ ಮಾಡೋದಿದು, ನೋಡಿರಿ ನೀವು ಮನೆಯಲ್ಲಿ ಮಾಡಿ. ತುಂಬ ಈಸಿ ಆದಂಥ ರೆಸಿಪಿ ಇದು. ಇದೇನು ತುಂಬ ಕಷ್ಟ ತಗೊಳ್ಳೋಣ ಮತ್ತು ಟೈಮು ತುಂಬ ಹಿಡಿಯೋದಿಲ್ಲ. ಇದಕ್ಕೆ ಮೇನ್ ಅಂತಂದರೆ ನಾವು ಚೆನ್ನಾಗಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೀವು ನೋಡ್ಬೋದು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಘಮ ಬರ್ತಾಯಿದೆ. ಈ ಟೈಮ್ನಲ್ಲಿ ನಾವು ಇವಾಗ ಚಿಕನನ್ನು ಹಾಕ್ಕೋತಾ ಇದ್ದೀವಿ. ನೋಡ್ಬೋದು, ಚಿಕನನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ.
ನಮ್ಮದು ಚಿಕನ್ ಎಲ್ಲ ಹಾಕೊಂಡಾಗಿದೆ. ಮಿಕ್ಸ್ ಮಾಡೋಣ. ಇವಾಗ ನಾವು ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡೋಣ. ಇವಾಗ ನಮಗೆ ಒಂದು ಚಿಕನ್ನು ಒಂದು 4 ನಿಮಿಷ ಇದನ್ನು ಇದೇ ಥರನೇ ಬೇಯಿಸ್ತೀವಿ ಮುಚ್ಚಳ ಮುಚ್ಚಿ. ಈಗ ನಾವು ಮುಚ್ಚಳವನ್ನು ಮುಚ್ಚಿ 4 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡೋಣ ಚೆನ್ನಾಗಿ. ನಾವೀಗ ಮುಚ್ಚಳ ತೆಗೆದು ನೋಡೋಣ. 4 ನಿಮಿಷ ಆಗಿದೆ. ಇವಾಗ ಚಿಕನ್ ಒಂದು ಸ್ವಲ್ಪ ಬೆಂದಿದೆ. ನಾನು ಇವಾಗ ಇದನ್ನು ಕೈ ಆಡಿಸ್ಕೊಂಡ್ಬಿಟ್ಟು ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ನಾನು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ತುಂಬ ಟೇಸ್ಟ್ ಆಗುತ್ತೆ ನಮ್ಮದು ಬಿರಿಯಾನಿ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿಯೂ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ಈಗ ನೋಡ್ಬೋದು ನಾವು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸಿದೆವು. ನೋಡ್ಬೋದು ನಮ್ಮದು ಏನು ತಡ ಅದು ಹಿಡ್ದಿಲ್ಲ. ನೋಡ್ಬೋದು ನೀವು ಚೆನ್ನಾಗಿ ಜ್ಯೂಸ್ ಥರ ಎಲ್ಲನೂ ಕರಗಿ ಮತ್ತು ನೀರಾಗಿದೆ ಫುಲ್ಲು. ನೋಡ್ಬೋದು ನೀವು. ನಾವು ಈ ಟೈಮ್ನಲ್ಲಿ ಇವಾಗ ಲಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾಯಿದ್ದೀವಿ. ನೋಡ್ಬೋದು ನೀವು. ಲಿಂಬೆಹಣ್ಣಿನ ಜ್ಯೂಸು ನಾನು ತೋರಿಸಿದಲ್ರಿ ಅಷ್ಟು ಲಿಂಬೆಹಣ್ಣಿನ ಜ್ಯೂಸ್. ನಾವು ಲಿಂಬೆಹಣ್ಣಿನ ಜ್ಯೂಸ್ ಹಾಕ್ಬಿಟ್ಟು ಇವಾಗ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂಚೂರು ಬೇಯಲಿಕ್ಕೆ ಬಿಡೋಣ. ಇನ್ನೊಂದು 3 ನಿಮಿಷಗಳ ಕಾಲ ಬೇಯಿಸೋಣ. ಇದು ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಅದು ಬೇಯಬೇಕು. ಈಗ ಇಲ್ಲಿ ನೋಡ್ಬೋದು ಪಾತ್ರೆಯಲ್ಲಿ ನಾನು ನೀರನ್ನು ಬಿಸಿ ಇಟ್ಕೊತಾ ಇದ್ದೀನಿ. ಅಕ್ಕಿ ನಾವು ಇದರೊಳಗೆ ಬೇಯಿಸ್ಕೊಳ್ಳೋದು. ಒಂಚೂರು ನೀರು ಕುದಿ ಬರಲಿ. ಇವಾಗ ನೀವು ನೋಡ್ಬೋದು ನಾನಿವಾಗ ಓಪನ್ ಮಾಡಿದ್ದೀನಿ. ಇದು ಚೆನ್ನಾಗಿ 50% ಅಷ್ಟು ಬೆಂದಿದೆ. ನಾನು ಈ ಟೈಮ್ನಲ್ಲಿ ಇವಾಗ ನಾನು ಈಗ ಮಸಾಲ ಎಲ್ಲ ಹಾಕ್ತೀನಿ. ನೋಡ್ಬೋದು ರೀ, ಇದು ಧನಿಯಾ ಪುಡಿ ಇದೆ ಮತ್ತು ಇದು ಬಿರಿಯಾನಿ ಮಸಾಲ ಇದೆ. ನೋಡ್ಬೋದು. ಇವಾಗಿದು ಅಚ್ಚ ಖಾರದ ಪುಡಿ ಇದೆ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿದ್ದೇವಲ್ರಿ, ಇದು ಮುಚ್ಚಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟೆ ಬೇಯಿಸ್ಕೊಳ್ಳೋಣ. ಇದು ಒಂಚೂರು ನೀರೆಲ್ಲ ಹೋಗಿ ನಮಗೆ ಸ್ವಲ್ಪ ಡ್ರೈ ಆಗಬೇಕು. ಆವಾಗ ನಾವು ಇದನ್ನು ನೀವು ನೋಡ್ಬೋದು. ನಾನಿವಾಗ ಮುಚ್ಚಳ ತೆಗೆದಿದ್ದೇನೆ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮದು ಚೆನ್ನಾಗಿ ಬೆಂದಿದೆ. ತಳ ಅದು ಏನು ಹಿಡಿದಿಲ್ಲ. ಈ ಟೈಮ್ನಲ್ಲಿ ನಾವು ಒಂದು 4 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೇವಲ್ರಿ, ಇದನ್ನು ಹಾಕ್ತಾ ಇದ್ದೀನಿ. ನಾನು ಮೊಸರನ್ನು ಹಾಕ್ತಾಯಿದ್ದೀನಿ. 1/4 ಲೀಟ್ರ್ ಮೊಸರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಮೊಸರು ಒಳ್ಳೆಯದು, ಟೇಸ್ಟ್ ಕೊಡುತ್ತೆ ನಮಗೆ. ಹಾಗಾಗಿ ನಾನು 1/4 ಲೀಟ್ರ್ ಮೊಸರನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು. ಇದು ಚೆನ್ನಾಗಿ ಮೊಸರಲ್ಲಿ ಒಂದು 4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಮುಚ್ಚಿಡ್ತಾ ಇರ್ತೀನಿ. ಯಾಕಂದರೆ ನಾವು ಒಂದೊಂದು ಐಟಮ್ ಹಾಕಿದಾಗೂ ಒಂದು ಸ್ವಲ್ಪ ನಾವು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ನಾವು ಹಾಕಿದ್ದು ಎಲ್ಲನೂ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತು ಹಿಡ್ಕೊಳ್ಳುತ್ತೆ. ರುಚಿ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾವು ಇದನ್ನು ಇವಾಗ ಸ್ವಲ್ಪ ನಮ್ಮ ಮೊಸರು ಕರಗಬೇಕು ಚೆನ್ನಾಗಿ. ನಾನು ಇದು ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಬೇಯಿಸ್ತೀನಿ. ನೀವು ನೋಡ್ಬೋದು. ನಾನು ಈ ಮುಚ್ಚಳನ ತೆಗೆದು ನೋಡ್ತಾ ಇದ್ದೀನಿ. ನೋಡ್ಬೋದು ಇದು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿರಿ. ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು ನಾನು ಇವಾಗ ನಾವು ಹಾಕಿದ್ದೇವಲ್ರಿ ಮೊಸರು, ಅದೆಲ್ಲ ಕರಗಿದೆ. ಇವಾಗ ನಾನು ಈ ಟೈಮ್ನಲ್ಲಿ ಇದನ್ನು 4 ಟೊಮೆಟೊ ಹೆಚ್ಕೊಂಡಿದ್ದಲ್ರಿ ಅದು ಹಾಕ್ತೀನಿ. ಟೊಮೆಟೊ ಬೇಗ ಬೇಯುತ್ತೆ. ಹಾಗಾಗಿ ಈಗ ಟೊಮೆಟೊ ಹಾಕ್ಕೊಂಡು ಇನ್ನೊಂದು 5 ನಿಮಿಷಗಳ ಕಾಲ ಬೇಯಿಸ್ಕೊತೀನಿ. ನೋಡ್ಬೋದು ನೀವು. ಇದು ಚೆನ್ನಾಗಿ ಚಿಕನ್ನು ಎಲ್ಲನೂ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಿಡಿಬೇಕು. ಹಾಗಾಗಿ ನಾನು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇನ್ನು 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸಿಡ್ರಿ.
ನೀವು ನೋಡ್ಬೋದು ನಾನು ಈ ಕಡೆ ನೀರು ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ನೀರು ಒಂಚೂರು ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾನು ಬಿರಿಯಾನಿ ಎಲೆ ಮಸಾಲೆ ಏನು ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇದು ನಾನು ಹಾಕ್ಕೊಂಡ್ಬಿಟ್ಟು ಇದು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು ಜೀರಿಗೆ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ನೋಡ್ರಿ ನೀರು ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾನು ಅಕ್ಕಿ ಹಾಕ್ತೀವಲ್ರಿ, ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂಚೂರು ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಅಲ್ಲಿ ಮೇಲೂ ಹಾಕ್ತೀವಿ, ಇದ್ರ ಜೊತೆಗೆ ಅನ್ನನೂ ಚೆನ್ನಾಗಿ ಬೇಯಬೇಕಲ್ರಿ, ಹಾಗಾಗಿ ನಾನು ಈಗ ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಒಂಚೂರು ನೀರು ಕುದಿಬೇಕು, ಆವಾಗ ನಾನು ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಮುಚ್ಚಿಡ್ತಾ ಇದ್ದೀನಿ. ನೋಡ್ಬೋದು. ಈಗ ಇದು ನೋಡೋಣ. ನಾವು ನೋಡ್ಬೋದು ನಮ್ಮದು ಟೊಮೆಟೊ ಎಲ್ಲ ಬೆಂದಿದೆ ಚೆನ್ನಾಗಿ, ತಳ ಏನು ಹಿಡಿದಿಲ್ಲ ನಮಗೆ. ನೋಡ್ಬೋದು ಇದು ಪಾತ್ರೆಯಲ್ಲೇ ಮಾಡಬೇಕಂತೇನಿಲ್ಲ, ನಾವು ಅಕ್ಕಿಯನ್ನು ಬೇಯಿಸಿದಾಗ ಪಾತ್ರೆಯಲ್ಲಿ ಹಾಕ್ಕೊಂಡ್ರು ಇದು ಕಡಾಯಿದಾಗಾದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ. ನೋಡ್ಬೋದು ನೀವು ನಮ್ಮದು ತಳ ಏನು ಹಿಡ್ದಿಲ್ಲ, ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ. ನೀವೆಲ್ಲೂ ತಿನ್ನಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇದು ನಮ್ಮದು ಬಿರಿಯಾನಿ. ನೋಡ್ಬೋದು ನಾನು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದ್ರೊಳಗೆ ತೊಳೆದಿಟ್ಕೊಂಡಿದ್ದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡ್ಬೋದು. ಇವಾಗ ನಂದೆಲ್ಲ ಅಕ್ಕಿ ಹಾಕೊಂಡಾಗಿದೆ. ಈಗ ನೀವು ನೋಡ್ಬೋದು ನಾನು ಅಕ್ಕಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ರೌಂಡ್ ತಿರುಗಿಸ್ತೀನಿ. ಸ್ವಲ್ಪ ಇದನ್ನು ಮುಚ್ಚಿಸ್ತೀನಿ, ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಈಗ ನೋಡ್ಬೋದು ನಮ್ಮದು ಅಕ್ಕಿ ಬೇಯ್ತಾ ಇದೆ ಚೆನ್ನಾಗಿ. ಈ ಥರ ಕುದಿ ಬಂದಾಗೆ ನೋಡ್ಬೋದು ನೀವು. ಸ್ವಲ್ಪ ಅಕ್ಕಿ ನಮ್ಮದು 50% ಅಷ್ಟು ಬೆಂದಿದೆ ಅಕ್ಕಿ. ನೀವು ನೋಡ್ಬೋದು. ಇನ್ನೊಂದು 2 ನಿಮಿಷಗಳ ಕಾಲ ನಾನು ಅಕ್ಕಿಯನ್ನು ಬೇಯಿಸ್ತೀನಿ. ಆಮೇಲೆ ತೆಗೆದು ಬಸಿದು ನೀರೆಲ್ಲ ಬಸಿದು ನಾನು ದಮ್ ಮಾಡೋಕ್ಕಿಡ್ತೀನಿ. ನೋಡ್ಬೋದು ನೀವು. ಈಗ ನಾವು ನೋಡೋಣ. ಈಗ ಮತ್ತೆ 2 ನಿಮಿಷ ಬಿಟ್ಟಿದ್ದೇವಲ್ರಿ, ಇವಾಗ ನೋಡೋಣ. ಇವಾಗ ಆಗಿದೆ ನಮ್ಮದು ಕರೆಕ್ಟಾಗಿ. ನಾನು ಈ ಟೈಮ್ನಲ್ಲಿ ನೋಡ್ಬೋದು ನೀವು ಅಕ್ಕಿ ನಮ್ಮದು ಒಂದು 70% ಬೆಂದಿದೆ ಅಕ್ಕಿ. ಈಗ ನಾವು ಆಫ್ ಮಾಡಿ ನಾನು ಇದನ್ನು ನೀರನ್ನು ತೆಗಿತೀನಿ. ಈಗ ನೋಡ್ಬೋದು ನಮ್ಮ ಚಿಕನ್ ಎಲ್ಲ ಬೆಂದಿದೆ, ನಾನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಚಿಕನನ್ನು ತೆಗೆದುಬಿಡೋಣ. ಈಗ ನಾವು ಪಾತ್ರೆಯನ್ನು ಇಟ್ಕೊಂಡು ಈಗ ಇದಕ್ಕೆ ನಾವು ಮೊದಲು ಲೇಯರ್ಗಳು ಹಾಕ್ಕೊಂಡು ಆಮೇಲೆ ಸ್ಟವನ್ನು ಆನ್ ಮಾಡ್ತೀನಿ ನಾನು. ಈಗ ನೋಡ್ಬೋದು ನಾನು ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿಯನ್ನು ಹಾಕ್ಕೊಂಡು ನಾನು ಲೇಯರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು. ಸ್ವಲ್ಪ ಕೆಳಗೆ ಮತ್ತು ಮೇಲೆ ದಪ್ಪ ಲೇಯರ್ ಇರಬೇಕು, ಅಂದರೆ ನಾವು ಚಿಕನ್ ಎಲ್ಲ ಬೇಯಿಸಿದ್ದೇವಲ್ರಿ ಅದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ನೋಡ್ಬೋದು. ಈಗ ನಮಗೆ ಸಾಕು ಇಷ್ಟು ಲೇಯರು. ಈಗ ನಾನು ಚಿಕನ್ನು ಫ್ರೈ ಮಾಡ್ಕೊಂಡಿದ್ದಲ್ರಿ ಆ ಚಿಕನನ್ನು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು. ಇದರೊಳಗೆ ಈಗ ನಾನು ಲೇಯರ್ ಮಾಡ್ಕೋತೀನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಸಿ ಆದಂಥ ರೆಸಿಪಿ ಇದು. ಚಿಕನ್ ಮಾಡೋದಂದರೆ ಒಂದೊಂದು ಸತಿ ಅಕ್ಕಿ ಸರಿಗೆ ಬೇಯಲ್ಲ ಮತ್ತು ಚಿಕನ್ ಸರಿಗೆ ಬೇಯಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಆ ಥರ ಇಲ್ಲ, ನಾನು ಫುಲ್ಲು ಒಂದೇ ಲೇಯರ್ ಮಾಡೋದು. ಜಾಸ್ತಿ ಇದ್ದರೆ ನಾನು 2-3 ಲೇಯರ್ ಮಾಡ್ತಿದ್ದೆ. ಇವಾಗ ನಾನು ಒಂದೇ ಲೇಯರ್ ಮಾಡ್ತಾ ಇರೋದು. ನಮ್ಮದು ನೋಡ್ತಾ ಇರ್ಬೋದು ನೀವು, ಎಲ್ಲಿ ಕಡೆಯೂ ಸೀದ್ ಹೋಗಿಲ್ಲ ನಾವು ಹಾಕಿದ ಮಸಾಲ ಎಲ್ಲ. ಈಗ ನಮ್ಮದು ಇದು ಆಗಿದೆ ಲೇಯರು. ಈ ಲೇಯರ್ ಆದಾಗೆ ನಾವು ಇವಾಗ ತುಪ್ಪ ಇಟ್ಕೊಂಡಿದ್ದೇವಲ್ರಿ, ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇದು ತುಪ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತಳದಲ್ಲಿ ನಮಗೆ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ ಮತ್ತು ಒಳ್ಳೆ ಟೇಸ್ಟ್ ಆಗುತ್ತದೆ. ನಾವು ದಮ್ನಲ್ಲಿಟ್ಟಾಗ ಅದು ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಟೈಮ್ನಲ್ಲಿ ನಾವು ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀವಿ. ನೋಡ್ಬೋದು. ಇದು ನಾವು ಮಿಕ್ಸ್ ಮಾಡಿದಾಗ ಇವೆರಡು ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದಕ್ಕಾಗಿ ನಾನು ಈ ಥರ ಮಧ್ಯಕ್ಕೆ ಲೇಯರ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು. ಈಗ ನಾನು ಇದ್ರ ಮೇಲೇ ಅಕ್ಕಿಯನ್ನು ಹಾಕ್ತೀನಿ, ಇನ್ನೊಂದು ಲೇಯರು. ನೋಡ್ಬೋದು. ಇದು ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ.
ಈಗ ನಮ್ಮದು ಹಾಕೋದಾಗಿದೆ. ನಾನಿವಾಗ ಇದಕ್ಕೆ ಸ್ಟವನ್ನು ಆನ್ ಮಾಡಿ, ಇದು ತುಂಬ ಉರಿನಲ್ಲಿ ಇಟ್ಕೊಳ್ಳೋದಿಲ್ಲ. ನಾನು ಫಸ್ಟಿಗೆ ಒಂದು 3 ನಿಮಿಷಗಳ ಕಾಲ ಇದೇ ಥರ ಡೈರೆಕ್ಟ್ ಇಡ್ತೀನಿ. ಆಮೇಲೆ ತವಾದ ಮೇಲಿಟ್ಟು ನಾನು ಇದನ್ನು ದಮ್ ಮಾಡ್ತೀನಿ. ನೋಡ್ಬೋದು ಇವಾಗ ಆಗಿದೆ ಇದು. ನಾನು ಒಂಚೂರು ಮುಚ್ಚಿಡ್ತೀನಿ. ಈಗ ನೀವು ನೋಡ್ಬೋದು ಇದು ಒಂದು 3 ನಿಮಿಷಗಳ ಕಾಲ ನಾನು ಡೈರೆಕ್ಟ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಒಂದು 15 ನಿಮಿಷದ ಕಾಲ ಇದು ಸ್ಟವ್ದ ಹಂಚನಿರುತ್ತಲ್ರಿ, ಇದ್ರ ಮ್ಯಾಗಿಟ್ಟು ಈ ಥರ ಬಿಡ್ತೀನಿ. ಇದ್ರ ಮೇಲೆ ಬಿಟ್ಟು ಈ ಥರನೇ ನಾನು ಇದನ್ನು ಮುಚ್ಚಿಸ್ತೀನಿ. ನೀವು ಇದಕ್ಕಿಂತಲೂ ಭಾರ ಇದ್ದರೆ ಇಟ್ಕೋಬೋದು. ಇದು ನನಗೆ ಸರಿಯಾಗಿದೆ. ಇದ್ರ ಮೇಲೆ ಇಟ್ಕೊಂಡು ನಾನು ಇವಾಗ 10 ನಿಮಿಷಗಳ ಕಾಲ, ಈಗ ನೀವು ನೋಡ್ಬೋದು ನಾನು ಫ್ಲೇಮ್ ಜಾಸ್ತಿ ಮಾಡ್ಕೊಂಡು 10 ನಿಮಿಷಗಳ ಕಾಲ ಬಿಡ್ತೀನಿ. ನೋಡ್ಬೋದು, ಈಗ ನೋಡ್ಬೋದು ನಮ್ಮದು ಬಿರಿಯಾನಿದು 10 ನಿಮಿಷ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಿದ್ದೀನಿ. ಈಗ ಇದನ್ನು ನಾವು ಆರ್ಕೊಳ್ಳೋಕ್ಕೆ ಇನ್ನೊಂದು 10 ನಿಮಿಷಗಳ ಕಾಲ ಬಿಡೋಣ. ಇದು ಒಂಚೂರು ಬಿಸಿ ತುಂಬ ಇರುತ್ತೆ. ಆಮೇಲೆ ನಾನು ಓಪನ್ ಮಾಡ್ತೀನಿ. ಈಗ ನೋಡ್ಬೋದು 10 ನಿಮಿಷ ಆಗಿದೆ. ನಾನು ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಟ್ಟಿದ್ದೆ. ನೋಡ್ಬೋದು ನೀವು ನಮ್ಮದು ಅಕ್ಕಿ ನಾನು ಸ್ವಲ್ಪ ಬೆಂದಿತ್ತಲ್ರಿ, ಉದುರಾಗೇ ಇದೆ ನೋಡ್ಬೋದು ಚೆನ್ನಾಗಿ. ಈಗ ನಾನು ಇದನ್ನು ನಾವು ಲೇಯರ್ ಹಾಕಿದ್ದೇವಲ್ರಿ ಅದನ್ನು ಓಪನ್ ಮಾಡಿ ನೋಡೋಣ. ನೋಡ್ರಿ ನಮ್ಮದು ಈ ಥರ ಕಲರ್ ಬಂದಿದೆ. ನಾವು ಹಾಕಿದ್ದೇವಲ್ರಿ ಚಿಕನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇವೆ ನೋಡ್ರಿ. ಈ ಥರನೇ ನಮಗೆ ಬಂದಿದೆ. ನೋಡ್ಬೋದು ನೀವು ನಮ್ಮದು ಅನ್ನನೂ ಚೆನ್ನಾಗಿ ಹಿಡಿದಿದೆ. ತುಂಬ ಮಸಾಲನೂ ಇಲ್ಲ, ಲೈಟ್ ಮಸಾಲ ಆಗಿದೆ. ನೋಡ್ಬೋದು ನೀವು. ನಾನು ನಮಗೆ ಇವತ್ತು ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡ್ಬೋದು ನಮ್ಮದು ದಮ್ ಬಿರಿಯಾನಿ. ಇದು ನಾವು ಕಡಾಯಿನಲ್ಲೇ ಫ್ರೈ ಮಾಡಿಬಿಟ್ಟು ಕಡಾಯಿನಲ್ಲಿ ಮಾಡಿದ್ದೀವಿ. ನೋಡ್ಬೋದು ನೀವು ನಮ್ಮದು ಚೆನ್ನಾಗಿ ಅಕ್ಕಿನೂ ಬೆಂದಿದೆ. ನೋಡ್ಬೋದು ನಮ್ಮದು ಅಕ್ಕಿ ಬಿಡಿ ಬಿಡಿಯಾಗಿ ಬೆಂದಿದೆ. ನೋಡ್ಬೋದು ನಾವು ಬಾಸುಮತಿ ಅಕ್ಕಿ ರೈಸ್ ಯೂಸ್ ಮಾಡಿಲ್ಲ, ಇದೇ ಮಾಮೂಲಿ ರೈಸೇ ಯೂಸ್ ಮಾಡಿರೋದು. ನೋಡ್ಬೋದು ಒಳ್ಳೆ ಕಲರ್ನು ಬಂದಿದೆ. ನೋಡ್ಬೋದು ವೈಟ್ನೂ ಇದೆ ಮತ್ತು ಇದೇ ಥರ ಕಲರ್ನೂ ಇದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನೀವು ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನು ನೋಡಿ. ಮತ್ತು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.